ಈಗ ನಾವು 5ನೇ ತಾರೀಕು ಇಲ್ಲಿ ಒಂದು ಕಾರ್ಯಕ್ರಮ ಪಕ್ಷದ ವತಿಯಿಂದನೇ ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸಂಯುಕ್ತ ಆಶ್ರಯದಲ್ಲಿ ಅಂತ ಹೇಳಿ ಏನೋ ಒಂದು ಹಿಂದುಳಿದ ವರ್ಗದವರು ಅಂತ ಕರ್ಕೊಳ್ಳೋಣ. ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಥಮ, ಆ ನಂತರದಲ್ಲಿ ಏನು ಹಿಂದುಳಿದ ವರ್ಗಗಳು, ತಳ ಸಮುದಾಯಗಳು ಅವರ ಒಂದು ಸ್ವಾಭಿಮಾನದ ವೇದಿಕೆ ಅಂತೇಳಿ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಏನು, ವಿರೋಧ ಪಕ್ಷದವರು ಸುಳ್ಳು ಅಪಪ್ರಚಾರಗಳನ್ನು ಮಾಡ್ತಾರೆ, ಅವರಿಗೆ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಒಂದು ವೇದಿಕೆ ಇದು ಯಾರ ಮೇಲೂ ದ್ವೇಷಕ್ಕೆ ಮಾಡುವಂಥದ್ದಲ್ಲ, ಅಥವಾ ಯಾರದೇ ಮೇಲೆ ಯಾವುದೇ ಒಂದು ರೀತಿಯ ಯಾರಿಗೂ ಕೂಡ ಕಡೆಗಣಿಸ್ತಕ್ಕಂಥದ್ದು, ಅಪಮಾನ ಮಾಡ್ತಕ್ಕಂಥ ದೃಷ್ಟಿಯಿಂದನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಏನು ಗಟ್ಟಿ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡಿದ್ದೇವೆ, ಮತ್ತು ನಾವೇನು ಇದುವರೆಗೂ ಕೂಡ ಜನರಿಗೆ ನುಡಿದಂತೆ ನಡ್ಕೊಂಬಂದಿದ್ದೀವಿ, ಅದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋವಂಥ ಪ್ರಯತ್ನದ ಫಲವಾಗಿ ಕಾರ್ಯಕ್ರಮವೇ ಹೊರತು ಇದು ಯಾರು ವಿರುದ್ಧನೂ ಅಲ್ಲ, ಮತ್ತು ಇದು ಪಕ್ಷದ ಪರವಾಗಿ ಮಾಡ್ತಕ್ಕಂಥದ್ದು. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಎಲ್ಲ ಸಚಿವರುಗಳು ಕೂಡ ಭಾಗವಹಿಸ್ತಾರೆ. ಇದು ನಮ್ಮ ಉದ್ದೇಶ. ಈಗ ಪಕ್ಷ ಸ್ವಾಭಿಮಾನಿ ಸಮಾವೇಶ, ತಳ ಸಮುದಾಯ ಎಲ್ಲರ ಜನರ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥದ್ದು. ಪ್ರಪ್ರಥಮವಾಗಿ ಪಕ್ಷ, ಆನಂತರ ಬೇರೆವೆಲ್ಲ. ಶಕ್ತಿ ಪ್ರದರ್ಶನ ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ, ನೀವು ಹಿಂಗೆ ಕೇಳ್ತೀರಿ ಅಂತಾನೆ. ಇದು ಶಕ್ತಿ ಪ್ರದರ್ಶನವೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಸತ್ಯ ಏನಿದೆ ಅದನ್ನು ನಾವು ಈ ವಿರೋಧ ಪಕ್ಷ ಮಾಡ್ತಕ್ಕಂಥ ಅಪಪ್ರಚಾರಕ್ಕೆ ಉತ್ತರ ಕೊಡ್ತಕ್ಕಂಥ ಒಂದು ಸಮಾವೇಶ. ಬರ್ತಾರೆ, ಪಕ್ಷದ ಅಧ್ಯಕ್ಷರು ಬರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ, ಇತರೆ ಸಚಿವರುಗಳು ಕೂಡ ಇರ್ತಾರೆ. ಯಾವ ನೋಡಿ ಕೇಳಿ, ಇಲ್ಲಿ ಒಂದು ಸರ್ಕಾರಿ ಆದೇಶ ಇದೆ, ಯಾವುದೇ ಅನಾಮಧೇಯ ಪತ್ರವನ್ನು ಯಾವುದೇ ಎನ್ಕ್ವೈರಿಗೆ ಅರ್ಹತೆ ಇಲ್ಲ ಅದು ಅಂತಕ್ಕಂಥದ್ದಿದೆ. ಆದರೆ ರಾಜಕೀಯವಾಗಿ ಅನಾಮಧೇಯ ಪತ್ರದಲ್ಲಿ ಏನಾದರೂ ಮಾಹಿತಿ ನಂಬುವಂಥದ್ದಿದ್ದರೆ ತಿರಸ್ಕಾರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅನಾಮಧೇಯ ಪತ್ರದಲ್ಲಿ ಹೇಳ್ತಾರೆ, ಮಾಡ್ತಾರೆ, ಇನ್ನೊಂದು ಪತ್ರ ಅದಕ್ಕೆ ವಿರುದ್ಧವಾಗಿ ಬಂದುಬಿಟ್ರೆ ಏನು ಮಾಡೋಕ್ಕಾಗ್ತದೆ? ಇವೆಲ್ಲ ನೋಡಿ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ವಿರುದ್ಧ ಅಂತಕ್ಕಂಥದ್ದು ನಿರಂತರವಾಗಿ ಇದ್ದಂಥದ್ದೇ. ಅದು ಇದ್ದಾಗಲೇ ಈಗ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾರೆ ಅಂತ ತಾನೇ ನಾವು ಸತ್ಯ ಹೇಳೋಕ್ಕೋಸ್ಕರ ಸಮಾವೇಶ ಮಾಡೋದು. ಅವ್ರು ಸುಳ್ಳು ಹೇಳದೇ ಇದ್ದರೆ ನಾವ್ಯಾಕೆ ಮಾಡೋಕ್ಕೆ ಹೋಗ್ತಿದ್ದೋ? ಹಾಗೆ ಯಾವಾಗಲೂ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದ್ದೇ ಇರ್ತದೆ. ಅಲ್ಲ, ACC ಅವರು ನಾವೇನೇ ಮಾಡಿದ್ರು ಕೂಡ ACC ಅವರಿಗೆ ಗಮನಕ್ಕಿಲ್ಲದೆ ನಾವು ಯಾವುದೂ ಮಾಡೋದಿಲ್ಲ. ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ACC ಅವ್ರ ಒಪ್ಪಿಗೆನೂ ಕೂಡ ಇರುತ್ತೆ. ಒಪ್ಪಿಗೆ ಇಲ್ಲ ಅಂದರೆ ಇವಾಗೇನೀಗ ಇಲ್ಲಿ ಕೂತಿದ್ದಂಗೆ ACC ಅವ್ರು ಹೇಳ್ಬೋದಿತ್ತು, ಇದೆಲ್ಲ ಮಾಡಬಾರ್ದಪ್ಪ, ನಿಲ್ಲಿಸಿ ಅಂತ ಹೇಳ್ಬೋದಿತ್ತು. ಈಗ ನೆನ್ನೆ ಲೋಕಸಭೆಯಲ್ಲಿ ಸಮಾವೇಶದಲ್ಲಿ ಇವರು ಎಲ್ಲ ಭಾಗಿಯಾಗಿದ್ದರು, ನಮ್ಮ ಲೋಕಸಭಾ ಸದಸ್ಯರು, ಅಲ್ಲೆಲ್ಲ ಮುಖಂಡರುಗಳು ಕೂಡ, ಅವ್ರಿಗೂ ಕೂಡ